ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ಮಜ್ಜಿಗೆ ಹೇಗೆ ಮಾಡೋದು ಅಂತ ನೋಡೋಣ. ಈ ಹಿಂದೆ ಮೊಸರಿಂದ ಮಜ್ಜಿಗೆ ಮಾಡೋದಕ್ಕೆ ಮೊಸರು ಕಡಿಯೋ ಕೋಲನ್ನ ಯೂಸ್ ಮಾಡ್ತಿದ್ರು. ಇವಾಗ ಕೋಲೇನೋ ಇಲ್ದಿರ ಮಜ್ಜಿಗೆ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ. ಮೊದಲಿಗೆ ನಾನಿಲ್ಲಿ 1/4 ಲೀಟ್ರ್ ಮೊಸರನ್ನ ತೊಗೊಂಡಿದ್ದೀನಿ. ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆ ಒಂದು 5 ಕರಿಬೇವಿನ ಎಲೆ, 3 ಪುದೀನ ಎಲೆ, ಒಂಚೂರು ಶುಂಠಿ, ಹಾಗೆ ಒಂದಷ್ಟು ಮೆಣಸಿನ್ಕಾಯಿನ ಎತ್ತಿಟ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಹಿಂಗು, ರುಚಿಗೆ ತಕ್ಕಷ್ಟು ಉಪ್ಪನ್ನ ತೆಗೆದಿಟ್ಕೊಂಡಿದ್ದೀನಿ. ಇವಾಗ ಒಂದು ಮಿಕ್ಸರ್ ಜಾರ್ಗೆ 1/4 ಲೀಟ್ರ್ ಮೊಸರನ್ನ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಳ್ಬೇಕು. ಇದ್ರ ಜೊತೆಗೆ ಸ್ವಲ್ಪ ಹಿಂಗನ್ನು ಹಾಕ್ಕೊಳ್ಬೇಕು. ಹಿಂಗೆ ಹಾಕ್ಕೊಳ್ಳೋದ್ರಿಂದ ಡೈಜೆಷನ್ ಚೆನ್ನಾಗಾಗತ್ತೆ. ಹಾಗೆ ತುಂಬ ಸಣ್ಣ ಸಣ್ಣ ಪೀಸು 2 ಪೀಸ್ ಶುಂಠಿನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಒಂದಷ್ಟು ಮೆಣಸಿನ್ಕಾಯಿನ ಹಾಕ್ಕೊಳ್ತಾ ಇದ್ದೀನಿ. ಕರಿಬೇವಿನ ಎಲೆ, ಪುದೀನ ಎಲೆ, ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು. 1/4 ಲೀಟ್ರ್ ಮೊಸರಿಗೆ ಏನೇನು ಬೇಕೋ ಅದಷ್ಟನ್ನು ಮಾತ್ರ ಹಾಕ್ಕೊಂಡಿದ್ದೀನಿ ನಾನು. ಇದ್ರ ಜೊತೆಗೆ ನೀವು ಸ್ವಲ್ಪ ಜೀರಿಗೆ ಪುಡಿ ಅಥವಾ ಜೀರಿಗೆ ಕೂಡ ಸೇರಿಸ್ಕೊಳ್ಬಹುದು. ಇವಾಗ ಇದಿಷ್ಟನ್ನು ಹಾಕ್ಕೊಂಡು ನೀಟಾಗಿ ರುಬ್ಕೊಂಡು ಬರಬೇಕು. ನೀರೆಲ್ಲ ಹಾಕ್ಕೊಂಡು ರುಬ್ಕೊಂಡು ಬರಬಾರ್ದು, ಜಸ್ಟ್ ಹಾಗೆ ರುಬ್ಕೊಂಡು ಆಮೇಲೆ ಒಂದು ಚೊಂಬಿಗೆ ಅಥವಾ ಒಂದು ಪಾತ್ರೆಗೆ ಹಾಕ್ಕೊಂಡು ಅಗತ್ಯ ಇದ್ದಷ್ಟು ನೀರನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಈ ಬಿಸಿಲಿಗೆ ಅದು ಇದು ಸಾಫ್ಟ್ ಡ್ರಿಂಕ್ ಕುಡಿಯೋ ಬದಲು ಮನೇಲೇ ಈ ರೀತಿ ಹೆಲ್ದಿಯಾಗಿ ಮಸಾಲ ಮಜ್ಜಿಗೆ ಮಾಡ್ಕೊಂಡು ಕುಡಿದ್ರೆ ಚೆನ್ನಾಗಿರುತ್ತೆ. ದೇಹ ಕೂಡ ತಂಪಾಗಿರುತ್ತೆ, ಆರೋಗ್ಯ ಕೂಡ ಚೆನ್ನಾಗಿರುತ್ತೆ. ಡೈಜೆಷನ್ ಕರೆಕ್ಟಾಗಿ ಆಗ್ತಿಲ್ಲ ಅಂತ ಹೇಳೋರು ಊಟ ಆದಮೇಲೆ 1 ಅಥವಾ 2 ಗ್ಲಾಸ್ ಮಜ್ಜಿಗೆನ ಕುಡಿಯೋದ್ರಿಂದ ಡೈಜೆಷನ್ ಕೂಡ ಚೆನ್ನಾಗಾಗತ್ತೆ. ನೋಡಿದ್ರಲ್ಲ ಮಸಾಲ ಮಜ್ಜಿಗೆ ಮಾಡೋದು ಎಷ್ಟು ಈಸಿ ಅಂತ. ಕೋಲಿಟ್ಕೊಂಡು ಮೊಸರನ್ನ ಕಡಿದು ಮಜ್ಜಿಗೆ ಮಾಡೋದು ಕಷ್ಟ ಅನ್ನೋದಾದರೆ ಈ ರೀತಿ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಈಸಿಯಾಗಿ ರುಬ್ಬಿಟ್ಟು ಮಜ್ಜಿಗೆ ಮಾಡ್ಕೊಳ್ಬಹುದು. ಈ ರೀತಿ ಮಾಡೋ ಮಜ್ಜಿಗೆ ಕುಡಿಯೋದಕ್ಕೂ ಚೆನ್ನಾಗಿರುತ್ತೆ, ಹಾಗೆ ಅನ್ನಕ್ಕೂ ತುಂಬ ಚೆನ್ನಾಗಿರುತ್ತೆ. ಸೊ ನೀವು ಕೂಡ ಇದೇ ರೀತಿ ಮಜ್ಜಿಗೆನ ಮಾಡ್ಕೊಂಡು ಕುಡೀರಿ, ಮಿಸ್ ಔಟ್ ಮಾಡಲೇಬೇಡಿ. ಇವಾಗಿನ ಸಮ್ಮರ್ ಸೀಸನಲ್ಲಿ ಮಜ್ಜಿಗೆ ಅಂತೂ ಮ್ಯಾಂಡೇಟ್ರಿ. ಮಜ್ಜಿಗೆ ಇದ್ದರೆ ದೇಹ ಕೂಡ ಅಷ್ಟೇ ಕೂಲಾಗಿ ತಂಪಾಗಿರುತ್ತೆ. ಇದೇ ರೀತಿ ರುಚಿಯಾಗಿ ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ಹಾಗೆ ಯಶೋದರ್ಶನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್.